ಅಲ್ಲ, ಈಗ ವಿಧಾನಸೌಧದಲ್ಲಿ ಬಿಡಪ್ಪ 5 ಗ್ರಾಮ್ ಅಲ್ಲ, 10 ಗ್ರಾಮ್ ಅಲ್ಲ, 20 ಗ್ರಾಮ್ ಅಲ್ಲ, 300 ಗ್ರಾಮ್. 300 ಗ್ರಾಮ್ ಅಂತಂದ್ರೆ ಒಂದು 200 ಗ್ರಾಮ್ ಕಮ್ಮಿ, ಅರ್ಧ ಕೆಜಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಬಂಗಾರ ವಿಧಾನಸೌಧದಲ್ಲಿ ಹೇಗೆ ಸಿಕ್ತು? ಯಾರಿಗೆ ಕೊಡಕ್ಕೆ ತೆಗೆದುಕೊಂಡು ಬಂದಿದ್ರು? ಇದು ಹಣವನ್ನ ಕೊಡೋದ್ರ ಬದಲಿ ಬಂಗಾರವನ್ನ ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ರ? ಅದನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು? ಮತ್ತು 1.5 ಲಕ್ಷ ರೂಪಾಯಿ ದುಡ್ಡು ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಅಲ್ಲದೇನೆ ಬಂಗಾರವೂ ಕೂಡ ಈ ಲಂಚ ಕೊಡುವಂಥದ್ರಲ್ಲಿ, ತೆಗೆದುಕೊಳ್ತಕ್ಕಂಥದ್ರಲ್ಲಿ ಒಂದು ಬಹಳ ದೊಡ್ಡ ಪಾತ್ರವನ್ನ ಬಂಗಾರ, ಗೋಲ್ಡ್ ನಿರ್ವಹಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದರೊಳಗಡೆ ಯಾರೇ ಮಂತ್ರಿ ಇರಬಹುದು, ಬೈರತಿ ಸುರೇಶ್ ಅವರು ಇರಬಹುದು ಅಥವಾ ಇನ್ಯಾರೇ ಇರಬಹುದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಕಸ್ಮಾತ್ ಈ ವಿಷಯದಲ್ಲಿ ಯಾರೇ ಅಧಿಕಾರಿ ಭಾಗಿಯಾಗಿದ್ರು ಕೂಡ, ಯಾವುದೇ ಮಂತ್ರಿ ಭಾಗಿಯಾಗಿದ್ರು ಕೂಡ ತಕ್ಷಣವೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ಒಂದ್ ರೀತಿ ವಿಧಾನಸೌಧದಲ್ಲಿ ಬಂಗಾರ ಸಿಕ್ಕಿರ್ತಕ್ಕಂಥದ್ದು 300 ಗ್ರಾಮ್ ಮತ್ತು 1.5 ಲಕ್ಷ ಹಣ ಸಿಕ್ಕಿರ್ತಕ್ಕಂಥದ್ದು, ಇದು ಲಂಚಾವತಾರದ, ಭ್ರಷ್ಟಾಚಾರದ ಮತ್ತೊಂದು ಉದಾಹರಣೆಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ, ತೇಲ್ತಾ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.